ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್ ತುರ್ಕೋಜಿ ಆ್ಯಂಡ್ ವೆಲ್ಕಮ್ ಟು ತುರ್ಕೋ ಕಿಚನ್. ಇವತ್ತು ನಾನು ಸಿಂಪಲ್ ಆಗಿ ಸ್ವೀಟ್ ಲಸ್ಸಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಲಸ್ಸಿ ಮತ್ತು ಮಜ್ಜಿಗೆ ಬಗ್ಗೆ. ಸೊ ನನಗೂ ಕನ್ಫ್ಯೂಷನ್ ಇತ್ತು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎರಡೂ ಮಾಡೋ ಪ್ರೋಸೆಸ್ ಸೇಮ್, ಬಟ್ ಮೇನ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಲಸ್ಸಿಯಲ್ಲಿ ನಾವು ನೀರು ಹಾಕಲ್ಲ, ಬಟ್ ಮಜ್ಜಿಗೆಯಲ್ಲಿ ನಾವು ನೀರು ಹಾಕ್ತೀವಿ. ಅದಕ್ಕೆ ಮಜ್ಜಿಗೆ ಲೈಟ್ ಮತ್ತು ರಿಫ್ರೆಶಿಂಗ್ ಡ್ರಿಂಕ್, ಆಮೇಲೆ ಲಸ್ಸಿ ತಿಕ್ಕಾಗಿರುತ್ತೆ, ಅದಕ್ಕೆ ನಮ್ಮ ಹೊಟ್ಟೆ ತುಂಬಿಡುತ್ತೆ. ಅದಕ್ಕೆ ಇದನ್ನ ಮಧ್ಯಾಹ್ನ ಅಥವಾ ಊಟ ಆದ್ಮೇಲೆ ಪ್ರಿಫರ್ ಮಾಡ್ತೀವಿ. ಮಜ್ಜಿಗೆ ಹೇಗೆ ಮಾಡೋದಂತ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ಒಂದ್ಸಲ ಚೆಕ್ ಮಾಡಿ. ಹಾಗೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಅರ್ಧ ಲೀಟರ್ ಮೊಸರನ್ನ ಒಂದು ಬೌಲಲ್ಲಿ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಫ್ರೀಸರಲ್ಲಿ ಒಂದು 15 ನಿಮಿಷ ಇಡಬೇಕು. ಇದರಿಂದ ಆ ತಿಕ್ ಕರ್ಡ್ ಲೇಯರಿಂಗ್ ಆಗುತ್ತೆ. ಈ ಲೇಯರ್ನ ನಾವು ಲಸ್ಸಿಯಲ್ಲಿ ಟಾಪಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. 15-20 ನಿಮಿಷ ಆದಮೇಲೆ ಫ್ರೀಸರಿಂದ ತೆಗೆದು ಇದರಲ್ಲಿ ಮೇಲ್ಗಡೆ ಇರೋ ಲೇಯರ್ನ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಥಿಕ್ ಲೇಯರ್ ತೆಗ್ದಿದ್ದಾದ್ಮೇಲೆ ಮಿಕ್ಕಿರೋದೆಲ್ಲ ಮಿಕ್ಸರ್ ಜಾರಲ್ಲೇ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಮಿಕ್ಸರ್ ಜಾರ್ ಸ್ವಲ್ಪ ದೊಡ್ಡದಿರೋದು ತಗೋಬೇಕು, ಇಲ್ಲ ಅಂದರೆ ಬ್ಲೆಂಡ್ ಮಾಡಬೇಕಾದ್ರೆ ಹೊರಗೆ ಬಂದುಬಿಡುತ್ತೆ. ಈಗ ಅರ್ಧ ಲೀಟರ್ ಮೊಸರಿಗೆ ನಾನು 4 ಟೀ ಸ್ಪೂನ್ ಶುಗರ್ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಬೇಕಿದ್ರೆ 1 ಏಲಕ್ಕಿ ಜಜ್ಜಿ ಹಾಕ್ಬೋದು, ಇದು ಆಪ್ಷನಲ್. ನೆಕ್ಸ್ಟ್ ಇದನ್ನು ಬ್ಲೆಂಡ್ ಮಾಡಬೇಕು. ಎಲ್ಲಿ ತನಕ ಬ್ಲೆಂಡ್ ಮಾಡಬೇಕಂದ್ರೆ ಫ್ರಾತ್ ಥರ ಆಗಬೇಕು, ಅಂದರೆ ಬಬಲ್ಸ್ ಥರ ಬರಬೇಕು. ಆಮೇಲೆ ಇದನ್ನು 2 ಗ್ಲಾಸ್ಗೆ ಹಾಕಿ. ನೆಕ್ಸ್ಟ್ ಆಗಲೇ ತೆಗೆದಿಡ್ಕೊಂಡಿದ್ದ ತಿಕ್ ಕರ್ಡ್ನ ಇದ್ರ ಮೇಲೆ ಟಾಪ್ ಮಾಡಿ ಸರ್ವ್ ಮಾಡಿ. ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿ ಸ್ವೀಟ್ ಲಸ್ಸಿ ಹೇಗೆ ಮಾಡಿದ್ವಿ ಅಂತ ನೋಡಿದ್ವಿ. ಸಮ್ಮರ್ಗೆ ಇದೊಂದು ಬೆಸ್ಟ್ ಡ್ರಿಂಕ್. ಹಾಗೆ ಮಜ್ಜಿಗೆ ವಿಡಿಯೋನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಸೊ ಇದನ್ನು ನೀವು ಚೆಕ್ಔಟ್ ಮಾಡಿ. ಹಾಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ಕಾರ.